ಏನ್ ಮಾತಾಡ್ತಿದ್ಯಾ? ಅಣ್ಣ ಯಾಕೆ ಕೆಲ್ಸ ಕಳ್ಕೋಬೇಕು? ಲೇ ಇಂದ್ರ, ನಿನಗ್ ಚಿನ್ನ ಬೇಕಾ? ಕೇಳು, ಕೊಡಿಸ್ತಾನೆ. ಅದು ಬಿಟ್ಟು ಕೆಲಸ ಹೋಯ್ತಾ ಕಷ್ಟ ಆಯ್ತಾ ಅಂತ ಯಾಕೆ ಏನೇನೋ ಕೇಳ್ತೀಯ? ಬಿಡ್ತವನು. ನಾನ್ ಯಾಕ್ರಿ ಏನೇನೋ ಮಾತಾಡ್ಲಿ? ನನ್ನನ್ ಯಾಕೆ ಬೈತಿದ್ದೀರಾ ನೀವು? ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ಇವರಿಬ್ರು ಸುಮ್ನೆ ಕೂತಿದಾರಲ್ಲ, ಕೇಳಿ. ಬಾಯ್ ಬಿಡೋ, ನಾನ್ ಹೇಳ್ತಿರೋದ್ ಸತ್ಯನೋ ಸುಳ್ಳು? ಅಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇದ್ದಕ್ಕಿದ್ದಾಗ ಏನಾಯ್ತು ನಿನಗೆ? ನಿಂಗೆ ಒಡವೆ ತಾನೆ, ಕೊಡಿಸ್ತೀನಿ ಬಿಡು. ನಾನು ನಿಮ್ಮಮ್ಮ ಕಣೋ, ಬಂಗಾರಪೇಟೆ ಇಂದ್ರಮ್ಮ. ಹುಟ್ಟತಾನೆ ಕೆಜಿ ಗಟ್ಲೆ ಚಿನ್ನ ಗಂಟ್ ಕಟ್ಕೊಂಡು ಹುಟ್ಟೋಳು. ನನಗೆ ಚಿನ್ನದ ಆಸೆ ಇದೆ ಅನ್ಕೊಂಡ್ಯಾ? ನಿನ್ನ ಬಾಯಿಂದ ಸತ್ಯ ಹೊರಗಡೆ ಬರ್ಲಿ ಅಂತ ಹೀಗೆಲ್ಲ ಮಾತಾಡಿದ್ದು, ಅರ್ಥ ಆಯ್ತಾ? ನನಗೆಲ್ಲ ವಿಷಯ ಗೊತ್ತು. ನೀವಿಬ್ರು ಮನೆಯವರಿಂದ ಮುಚ್ಚಿಟ್ಟು ನಾಟಕ ಮಾಡ್ತಿದ್ದೀರಲ್ಲ. ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ ನೀನು? ನನ್ನನ್ನೇನೆ ಕೇಳ್ತಿದ್ಯಾ? ನನ್ ಕೇಳು. ಬಾಯ್ ಬಿಡೋ, ನಿನ್ ಕೆಲ್ಸ ಹೋಗಿದೆ ತಾನೆ? ವರದಾ, ಏನಪ್ಪ ಇದೆಲ್ಲ? ಇವಳು ಹೇಳ್ತಿರೋ ನಿಜನಾ? ಅಮ್ಮ, ನಿನಗೆ ಯಾರಮ್ಮ ಈ ವಿಷಯ ಎಲ್ಲ ಹೇಳೋದು? ಯಾರು ಎತ್ತ ಎಲ್ಲ ಬೇಕಾಗಿಲ್ಲ. ನಾನು ಹೇಳ್ತಿರೋ ವಿಷಯ ಸತ್ಯ ತಾನೆ? ನಿನ್ ಕೆಲ್ಸ ಹೋಗಿದೆ ತಾನೆ? ಅಣ್ಣ, ನಿನ್ ಕೆಲ್ಸ ಹೋಯ್ತಾ? ಹೋಗಿದ್ ಇವತ್ತಲ್ವೇ? 10-15 ದಿನ ಆಗೋಗಿದೆ. ನಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ವರದಾ ಏನಾಯ್ತಪ್ಪ? ಆಗಿದಾಯ್ತು. ಎಲ್ರು ಈ ರೀತಿ ಮುಗಿಬಿದ್ರೆ ಅವ್ನ್ ಏನು ಅಂತ ಹೇಳ್ತಾನೆ. ಹೇಳ್ಬೇಕು ಕಡೆ, ಹೇಳ್ಬೇಕು. ಮುಂಚೆ ಎಲ್ಲ ಅಮ್ಮ ಹೀಗಾಯ್ತು, ಅಪ್ಪ ಹೀಗಾಯ್ತು ಅಂತ ಪ್ರತಿ ವಿಷಯ ಬಂದು ಹೇಳ್ತಾ ಇದ್ದ. ಈಗ ಯಾಕೆ ಬದಲಾಗಿದ್ದಾನೆ? ಎಲ್ಲ ಇವಳಿಂದ, ಈ ಮನೆ ಹಾಳಿಯಿಂದಾನೇ ಕೆಲ್ಸ ಹೋಗಿರೋದು.